ಆಮೇಲೆ ಆಮೇಲೆ ಅಂತ ಹೇಳಿ ಹಿಂಸೆ ಇಡ್ತದಳಲ್ಲಪ್ಪ. ಹಾ, ಹಳೆ ಸಿನಿಮಾದ ಹೀರೋಯಿನು ಮಂಜುಳಾ ಅವರಿದ್ದಾರಲ್ಲ, ನೀವು ಡಿಟ್ಟೋ ಅವ್ರ ತರನೇ ಇದ್ದೀರಾ ಸತ್ಯ. ಆಮೇಲೆ ಆಮೇಲೆ ಮತ್ತೆ ಆಮೇಲೆ ಹೇಳೋಕ್ ತುಂಬಾ ಇದೆ ಅಂದೆ, ಆಗ್ಲೇ ಮುಗ್ದೋಯ್ತಾ? ಹೇಳಕ್ಕೇನೋ ತುಂಬಾ ಇದೆ ಸತ್ಯ, ಆದ್ರೆ ಒಂದೇ ಸತಿ ತೋಚ್ಬೇಕಲ್ಲ. ನೀವು ಬೇರೆ ಪದೇ ಪದೇ ಆಮೇಲೆ ಆಮೇಲೆ ಅಂದ್ರೆ ನಾನೇನ್ ಹೇಳಿ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೀವ್ ನನ್ಗಿಷ್ಟ. ಹುಡುಗನಂತಿರೋ ಹುಡುಗಿನ ಯಾರ್ ತಾನೇ ಮದುವೆ ಆಗ್ತಾರೆ ಹೇಳಿ? ನೀನ್ ಇಷ್ಟೆಲ್ಲ ಹೇಳುವಾಗ ನಮ್ಮಮ್ಮ ನಾನ್ ಹೀಗಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಸೋ ಸ್ಯಾಡ್. ನೋಡು, ನೀನ್ ಯಾರಿಗೂ ಇಷ್ಟ ಆಗಲ್ಲ ಅಂತ ಏನಿಲ್ಲ, ಇವಾಗ ನನ್ಗೆ ಇಷ್ಟ ಆಗಿಲ್ವಾ? ಹಾ, ಇದ್ದೇ ನನ್ ತಲೆಯಲ್ಲಿ ಕೊರಿತಾ ಇರೋದು. ಅಮ್ಮ ಹೇಳೋ ಪ್ರಕಾರ ನಾನ್ ಹೀಗಿದ್ರೆ ಯಾರಿಗೂ ಇಷ್ಟ ಆಗಲ್ಲ, ನನ್ನ ಮುಂದೆ ಯಾರು ಮದ್ವೆ ಆಗಲ್ಲ ಅಂತ ಯಾವಾಗ್ಲೂ ಬೈತಿರ್ತಾಳೆ. ಆದ್ರೆ ನೀನು ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಏನಾಯ್ತು? ಅಯ್ಯಯ್ಯೋ, ತಪ್ಪು ತಿಳ್ಕೊಂಬೇಡಿ, ಇದು ಇಷ್ಟ ಇಷ್ಟ ಅಲ್ಲ. ನೋಡು, ನನ್ಗನ್ಸಿದ್ ನಾನು ಹೇಳ್ತಾ ಇದ್ದೀನಿ. ನಿನಗೆ ಕೋಪ ಬಂದ್ರೆ ನಾನೇನ್ ಮಾಡ್ಲಿ? ನಾನೇನದ ಕೋಪ ಮಾಡ್ಕೊಂಡಿಲ್ಲ. ಓ ಹೌದಾ? ಮತ್ತೆ ಸಾರಿಯಾ? ದೊಡ್ಡೋರೇನಾದ್ರು ಹೇಳಿದ್ರೆ ಅದು ಅವ್ರ ಅನುಭವದ ಮೇಲೆ ನಿಜಾನೇ ಹೇಳಿರ್ತಾರೆ. ನನ್ ಪ್ರಕಾರ ನಿಮ್ಮಮ್ಮ ಹೇಳಿದ್ದು ಸತ್ಯ. ಏನ್ ಸತ್ಯ? ಅಲ್ಲ ಸತ್ಯ, ನಿನ್ನಂತ ಗಂಡ್ಬೀರಿನ ಯಾರ್ ತಾನೇ ಮದ್ವೆ ಆಗ್ತಾರೆ? ಹುಡ್ಗ ಯಾವತ್ತಿದ್ರು ಹುಡ್ಗಿನೇ ಮದ್ವೆ ಆಗೋದು, ಹುಡ್ಗನ ಅಲ್ಲ. ಏನಂದೆ? ಇನ್ನೇನ್ ಮತ್ತೆ ಮಾತೆತ್ತರೆ ಹೊಡಿಯಕ್ಕೆ ಬರ್ತೀಯ? ನಿನ್ ಯಾರೇ ಮದ್ವೆ ಆಗ್ತಾರೆ? ನಿನ್ನ ಮದ್ವೆ ಅಲ್ಲ, ಯಾರು ತಮಾಷೆಗೂ ಲೈನ್ ಹೊಡಿಲ್ಲ. ಇನ್ನು ಹೆಣ್ಣೆ ಇಲ್ಲ, ಹೆಣ್ಣು ಗಾಡಿ ತೆಗಿಯಲ್ಲ. ಸುಮ್ಮಿರಲಿ, ಅಷ್ಟು ಚಳಿ ಸಾಯ್ತಾ ಇದೀವಿ. ಎಸಿ ಅಂತೆ ಮಮ್ಮೈದ ಕಾರಲ್ಲಿ ಹೀಟರ್ ಐತಲ್ವಾ? ಯಾಕೆ ಶಾಂಪು ಕೊಡ್ಲ ಸ್ನಾನ ಮಾಡ್ತೀರಾ? ಚಾನ್ಸ್ ಇಲ್ಲ, ನಾವು ವಾರಕ್ಕೆ ಒಂದೇ ಸಲ ಮಾಡೋದು. ಏನೋ ಡೈಲಿ ಸ್ನಾನ ಮಾಡ್ತಾನಂತೆ. ಏ ಸುಮ್ನಿರ್ರು, ಇದು ಕಾಸ್ಟ್ಲಿ ಕಾರು. ರಾಜ ಹುಲಿಗಲ್ಲಿ ಡಸ್ಟ್ಬಿನ್ ಮಾಡ್ಕೊಬಿಟ್ಟಿದ್ದೀರಲ್ರು. ಗಾಡಿ ತೆಗೆಯಲ್ಲ, ಗಾಡಿ ತೆಗೆಯಲ್ಲ. ಇವ್ರು ಬರ್ತಾವಳಲ್ಲ. ಸತ್ಯ ಬಂದು ಓಡ್ರೋ. ಲೋ ಬಾಮೈದ, ಗಾಡಿ ತೆಗಿಯೋ. ಯಾಕೆ? ನಿಂತ್ಕೊಳ್ರೋ. ಎಲ್ಲೋಗ್ತೀರಾ? ಮುಂದಿನ ಸರಿ ಇದೇ ಏರಿಯಾಗ ಬರ್ತೀರಲ್ಲ, ಅವಾಗ ನೋಡ್ಕೊಂತೀನಿ. ಬಾಮೈದ, ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಕಣೋ. ನೀನೊಂದು ಬೆಸ್ಟ್ ಫ್ರೆಂಡ್ ಅಲ್ವಾ? ಇನ್ನೊಂದ್ಸರಿ ಬೆಸ್ಟ್ ಫ್ರೆಂಡ್ ಅಂತ ಏನೋ ಡೈಲಾಗ್ ಹೊಡೆದ್ರೆ ನೀನೊಂದು ಸಾಯಿಸ್ಬಿಡ್ತೀನಿ. ಅಲ್ಲ ಕಣೋ, ಆ ಟೈಗರ್ ಫ್ರೆಂಡ್ಶಿಪ್ ಈ ಟೆಡಿ ಬೇರ್ ಬೇಕಾ ಅಂತ. ಅದಕ್ಕೊಂದು ರೀಸನ್ ಇದೆ ಬಾಮೈದ. ಏನೋ ಹೇಗಿದ್ರು ನಂದು ದಿವ್ಯಂದು ಎಂಗೇಜ್ಮೆಂಟ್ ಆಗೋಯ್ತು. ಈ ಏರಿಯಾಗೆ ಪದೇ ಪದೇ ಹೋಗೋದು ಬರೋದು ಮಾಡ್ಬೇಕಾಗತ್ತೆ. ಆ ಗ್ಯಾಪ್ ಅಲ್ಲಿ ಈ ದೆವ್ವ ಬಂದು ಕಿರಿಕ್ ಮಾಡ್ತಾ ಇರ್ಲಿ ಅಂತ ಪ್ಯಾಚ್ ಅಪ್ ಮಾಡ್ಕೊಳೋ ಅಂತ ಈ ಪ್ಲಾನ್ ಮಾಡಿದೆ. ಪ್ಯಾಚ್ ಅಪ್ ಮಾಡಕ್ ಹೋಗಿ ನನ್ನ ಪಂಚರ್ ಮಾಡ್ಬಿಟ್ಟಿಯಲ್ಲೋ. ಆಕ್ಚುಲಿ ನೀವಿಬ್ರು ಹೋಗಿ ಸಪ್ರೇಟ್ ಆಗಿ ಮಾತಾಡ್ತಿದ್ರಲ್ಲ, ಅಲ್ಲಿ ಏನ್ ಮಾತಾಡಿದ್ರಿ? ಬಾಮೈದ, ನಾನು ಅವಾಗ್ಲೇ ನಿನ್ ಕಂಡ್ರೆ ನಂಗೆ ಇಷ್ಟ ಅಂತ ಹೇಳಿದ್ನಲ್ಲ, ಅದನ್ನ ಅವಳು ಆ ತರ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾಳೆ. ನಾನೇನೋ ಅವಳು ಖುಷಿ ಆಗ್ಲಿ ಅಂತ ಹೋಗ್ಲಿ ಅಟ್ಟಿಗೆ ಏರ್ಸಿದ್ರೆ, ನನ್ನನ್ನು ಯಾರು ಮದ್ವೆ ಆಗ್ತಾರೆ ಅಂತ ಸೀದಾ ಮದ್ವೆ ಮ್ಯಾಟರ್ಗೆ ಬಂದ್ಬಿಡೋದ. ಇನ್ನು ಸುಮ್ನಿದ್ರೆ ಎಡ್ವರ್ಟ್ ಆಗೋಗುತ್ತೆ ಅಂತ ನಿನ್ನಂತ ಗಂಡ್ಬೀರಿನ ಯಾರ್ ತಾನೇ ಮದ್ವೆ ಆಗ್ತಾರೆ ಅಂತ ನನ್ ಮನಸ್ಸಾಕ್ಷಿಗೆ ಅನ್ಸುತ್ತೆಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ. ಆ ಊರಿಗೆ ನಾನು ಅಟ್ಟಿಸ್ಕೊಂಡ್ ಬಂದ್ಲು, ಸೈಡಲ್ಲಿ ಕಲ್ ತಗೊಂಡು ಎಸದ್ಲು. ನಾವು ಬ್ರಿಲಿಯಂಟ್ ಅಲ್ವಾ, ಹಂಗೆ ಎಸ್ಕೇಪ್ ಆಗೋದಿ. ನಾನ್ ಪ್ಯಾದೆ ತಗೊಳಕೋಟೆ. ಅಷ್ಟೊಂದೆಲ್ಲ ಡೈರೆಕ್ಟ್ ಆಗಿ ಹೆಂಗೆ ಹೇಳಿ ಬಾಮೈದ? ಆಗ್ಬೇಕು, ನಂಗೆ ಆಗ್ಬೇಕು. ಉನಪ್ಪ, ನೀನ್ ಕರೆದಾಗೆಲ್ಲ ಏರಿಯಾಗೆ ಬರ್ತೀನಲ್ಲ, ನಾನ್ ಪ್ಯಾದೇನೆ. ಇನ್ನೊಂದ್ಸರಿ ನಾನು ನಿನ್ ಏರಿಯಾಗೆ ಕರಿ, ಅವಾಗ ಐತೆ ನಿನ್ಗೆ. ಅಲ್ಲ ಬಾಮೈದ, ಟೀಸರ್ಗೆ ನೀನ್ ಹಿಂಗಂದ್ರೆ ಇನ್ನು ಪಿಕ್ಚರ್ ಬ್ಯಾಲೆನ್ಸ್ ಇದೆಯಲ್ಲ. ನಾವ್ ಈ ಕಡೆ ಇನ್ನು ತುಂಬಾ ಬರ್ತಾ ಇರ್ತೀವಿ, ಬರ್ಲೇಬೇಕು.
ಬೆಸ್ಟ್ ಫ್ರೆಂಡ್ ಆಗಿ ನೀನ್ ನನ್ ಜೊತೆ ಇಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ಗೆ ಏನೋ ಮರ್ಯಾದೆ. ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಬಾಮೈದ. ಬಿಡ, ನನಗೆ ಗೊತ್ತಾಯ್ತು. ಈ ಕತ್ತಿ ವರ್ಷೆ ಮಾಡ್ಬೇಕಾದ್ರೆ ಸೈಡಲ್ಲಿ ಒಂದು ಪ್ಲೇಟ್ ಇಟ್ಕೊಂಡಿರ್ತಾರಲ್ಲ, ಆ ತರ ನೀನು ನನ್ನ ಯೂಸ್ ಮಾಡ್ಕೊಂತಿದ್ಯಾ. ಎಕ್ಸಾಕ್ಟ್ಲಿ. ಪ್ರೀತಿ ಮಾಡತ್ ನೀನು, ಒದೆ ತಿನ್ನದ್ ನಾನಾ? ಬೆಸ್ಟ್ ಫ್ರೆಂಡ್ ಅಂದ್ರೆ ಬೆಸ್ಟ್ ಫ್ರೆಂಡ್ ಅಂತ ಬಿಲ್ಡಪ್ ಕೊಡು. ನಾನು ಇನ್ಮೇಲೆ ಇನ್ನೆಲ್ಲೂ ಬರಲ್ಲ ಅಂದ್ರೆ ಬರಲ್ಲ. ಬಾಮೈದ ಇದೆಲ್ಲ ಮಾಡ್ಬೇಡ ಕಣೋ. ನೀನ್ ನನ್ ಬಾಮೈದ ಅಲ್ವಾ? ನಿನ್ಗೆ ಯಾಕಪ್ಪ ನಾನ್ ಜ್ಯೂಸ್ ಕೊಡಿಸ್ತೀನಿ. ಬೇಡ, ದೊಡ್ಡದು ಬೇಡ. ಹೇಳಿ 2. ವಾವಕ್ಕ, ನೀನ್ ಸುಮ್ಮನೆ ಕೂತಿದ್ಯಾ? ಹಂಗಾದ್ರೆ ಫ್ರೀ ಆಗಿದ್ಯಾ ಅಂತಾನೆ ಅರ್ಥ. ಬಾ ಲೂಡೋ ಆಡೋಣ. ರಿತು, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ. ಸುಮ್ಮನೆ ಇಲ್ಲಿಂದ ಹೋಗು. ನಿನಗಂತೂ ಲೈಫ್ನಲ್ಲಿ ಒಂಚೂರು ಸೀರಿಯಸ್ನೆಸ್ ಇಲ್ಲ. ಯಾವಾಗ ನೋಡಿದ್ರು ಚಿಕ್ಕ ಮಕ್ಕಳ ಥರ ಓಡಾಡ್ಕೊಂಡಿರ್ತೀಯ. ನನ್ನ ಜೊತೆ ನೀನು ಹುಡುಗಾಟಿಕೆ ಇಟ್ಕೊಂತು ಅಂತಂದ್ರೆ ಸರಿ ಇರಲ್ಲ ನೋಡು. ನೀನು ಅಷ್ಟೇ, ಆಟ ಆಡಕ್ ಇಷ್ಟ ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳು. ಅದಕ್ಕೆ ಯಾಕೆ ರೇಗಾಡ್ತೀಯ? ಈಗ ಇಲ್ಲಿಂದ ಹೋಗ್ತೀಯೋ ಇಲ್ವೋ ನೀನು? ಅಯ್ಯೋ, ಹೋಗ್ತೀನಿ ಬಿಡೆ ಅಕ್ಕ. ಊರಿಗೊಬ್ಳೇನಾ ಪದ್ಮಾವತಿ. ಇನ್ನೊಂದು ಸ್ವಲ್ಪ ದಿನ ಅದಕ್ಕೇನೆ ಮನೆಗೆ ಬರ್ತಾರೆ. ಅವ್ರು ನಿನ್ನ ಹಾಗೆಲ್ಲ ರೇಗಾಡಲ್ಲ. ನಮ್ಮ ಅಣ್ಣನ ಹೆಂಡತಿಯಾಗಿ, ಈ ಮನೆಗೆ ಸೊಸೆಯಾಗಿ, ನನಗೆ ಒಳ್ಳೆ ಫ್ರೆಂಡ್ ಆಗಿ ಅವರೊಬ್ಬರೇ ಸಾಕು. ಆವಾಗ ನಿನ್ನನ್ನು ಯಾರು ಮಾತಾಡಿಸ್ತಾರೆ? ನಿಜ ಅಲ್ವಾ ಡಾರ್ಲಿಂಗು? ಆಮೇಲೆ ನಿನ್ನನ್ನು ಯಾರು ಮಾತಾಡ್ಸ್ತಾರೆ? ನಿನ್ನ ಮಾತನ್ನ ಯಾರು ಕೇಳ್ತಾರೆ? ಅವಳ ಬಾಯಲ್ಲಿ ಬೇರೆ ಮಚ್ಚಿದೆ. ಭವಿಷ್ಯನೇ ನುಡಿತಿದ್ದಾಳೆ ಅನಿಸ್ತಿದೆ ನನಗೆ. ಡಾರ್ಲಿಂಗು, ನನ್ನನ್ನು ಸ್ಟಾಪ್ ಮಾಡ್ಬೋದು, ಆದರೆ ಈ ಮದುವೆನ ಸ್ಟಾಪ್ ಮಾಡೋಕ್ಕಾಗಲ್ಲ ಅನಿಸ್ತಿದೆ. ಇನ್ನು ಆ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬಂದರೆ, ರಿತು ಹೇಳ್ದಾಗೆ ಈ ಮನೆಯವರೆಲ್ಲ ಸೊಸೆ 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 ಅಂತ ಅವಳನ್ನೇ ಮೆರೆಸ್ತಾರೆ, ನಮ್ಮನ್ನು ಮರಿತಾರೆ. ಆಮೇಲೆ ನೀನು ನಂತರ ಮೂಲೆ ಗುಂಪೆ. ನೆವರ್. ಅಷ್ಟು ಸುಲಭವಾಗಿ ಈ ಮದುವೆ ನಡೆಯೋಕ್ಕೆ ನಾನು ಬಿಡೋದಿಲ್ಲ. ನನ್ನ ತಮ್ಮನ ಮದುವೆ ಯಾವತ್ತಿದ್ರೂ ನಿನ್ನ ತಂಗಿ ಜೊತೆನೆ ಸುಹಾಸ್. ಕೇಳೋದಕ್ಕೇನೋ ಚೆನ್ನಾಗಿದೆ, ಆದರೆ ಇದು ಸಾಧ್ಯನಾ ಡಾರ್ಲಿಂಗು? ಆಫ್ಕೋರ್ಸ್ ಪಾಸಿಬಲ್ ಸುಹಾಸ್. ಈ ಮನೆಯಲ್ಲಿ ಇಷ್ಟು ದಿನನೇ ಒಂದು ಲೆಕ್ಕ ಆದರೆ ಇನ್ನು ಮುಂದೆನೇ ಒಂದು ಲೆಕ್ಕ. ಈ ಶೋಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬೇಕಿದೆ. ವೈಲ್ಡ್ ಕಾರ್ಡು ನನಗೆ ಒಂದು ಅರ್ಥ ಆಗ್ತಿಲ್ಲ. ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಡಾರ್ಲಿಂಗು? ನಿಶಾ ನಿಶಾ